ರಾಜ್ಯ ಸರ್ಕಾರ ಬೆಲೆಗಳ ಹೆಚ್ಚಳದಿಂದಾಗಿ ಜನಸಾಮಾನ್ಯರಿಗೆ ತುಂಬಾನೇ ಹೊರೆ ಮಾಡಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಸರ್ಕಾರವು 5 ಗ್ಯಾರಂಟಿಗಳನ್ನು ನೀಡಿ ಜನರಿಗೆ ಹೊರೆ ನೀಡುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಬೆಲೆ ಹೆಚ್ಚಳದಿಂದಾಗಿ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಬೆಲೆ ಮಾಡಬೇಕು, ಹಾಲು ಜಾಸ್ತಿ 2 ರೂಪಾಯಿ ಎಷ್ಟೇ ಕೇಳಕ್ಕೂ ಆಗಲ್ಲ. ದುಡಿದು ಆದಾಯ ಕಮ್ಮಿ, ಖರ್ಚು ಜಾಸ್ತಿ, ಎಲ್ಲಿಂದ ಬರ್ತದೆ? ದೇಶ ಹಿಂದೆ ಹೋಗುತ್ತೆ ಹೊರತು ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ. ರಾಜ್ಯ ಸರ್ಕಾರ ಬೆಲೆಗಳ ಹೆಚ್ಚಳದಿಂದಾಗಿ ಜನಸಾಮಾನ್ಯರಿಗೆ ತುಂಬಾನೇ ಹೊರೆ ಮಾಡಿದ್ದಾರೆ. ಈಗ ಕಾಂಗ್ರೆಸ್ ಸರ್ಕಾರವು 5 ಗ್ಯಾರಂಟಿಗಳನ್ನು ನೀಡಿ ಜನರಿಗೆ ಹೊರೆ ನೀಡುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಬೆಲೆ ಹೆಚ್ಚಳದಿಂದಾಗಿ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಈಗ ಈ ಬಗ್ಗೆ ಜನ ಏನು ಹೇಳ್ತಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ಈಗಾಗಲೇ KMF ಒಂದು ನಂದಿನಿ ಒಂದು ಹಾಲಿನ ಕೇಂದ್ರ ಇಟ್ಕೊಂಡಿದ್ದೀರಿ. ಹಾಲಿನ ದರ 2 ರೂಪಾಯಿ ಜಾಸ್ತಿ ಆಗಿದೆ. ಈ ಬಗ್ಗೆ ಏನಂತೀರಿ? ಹಾಲು ರೇಟ್ ಜಾಸ್ತಿ ಆಗಿದೆ, ಏನು ಮಾಡೋದು? ಟೀ 10 ರೂಪಾಯಿನೇ ಮಾಡಬೇಕು, ಹಾಲು ಜಾಸ್ತಿ 2 ರೂಪಾಯಿ ಎಷ್ಟೇ ಕೇಳೋಕ್ಕೂ ಆಗಲ್ಲ. ಈಗಾಗಲೇ ರಾಜ್ಯ ಸರ್ಕಾರ ಎಲ್ಲ ಬೆಲೆಗಳನ್ನ ಏರಿಕೆ ಮಾಡಿ ಜನಸಾಮಾನ್ಯರ ಮೇಲೆ ಹೊರೆ ಹೊರಿಸ್ತಾ ಇದೆ ಅಂತ ಆರೋಪಗಳಿವೆ. ಈ ಬಗ್ಗೆ ಏನಂತೀರಿ? ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಅದು ಬರುವ ಕಸ್ಟಮರ್ಗೂ ತುಂಬ ಹೊಡ್ತಾ ಇದೆ. ಜಾಸ್ತಿ ರೇಟ್ ಜಾಸ್ತಿ ಮಾಡಬೇಕಾಗ್ತದೆ. ರೇಟ್ ಜಾಸ್ತಿ ಇವಾಗ. ಈ ನಾನ್ ವೆಜ್ಗಳೆಲ್ಲ ಜಾಸ್ತಿ ಆಗಿದೆಯಾ? ಎಲ್ಲ ರೇಟ್ ಜಾಸ್ತಿ. ಈಗ ಫಿಶ್ಶಿಗೂ ಅಷ್ಟೇ ರೇಟ್ ಜಾಸ್ತಿ ಅಲ್ಲ ಇವಾಗ. ಈಗ ಹಣ್ಣು ಸೀಸನ್ಗೆ ರೇಟ್ ಜಾಸ್ತಿ. ಟೊಮೆಟೊ ಅಷ್ಟೇ 60 ರೂಪಾಯಿ 80 ರೂಪಾಯಿ kg ಇದೆ. ಅದೆಲ್ಲ ರೇಟ್ ಜಾಸ್ತಿ ಅಲ್ವಾ? ಈಗ ಪೆಟ್ರೋಲ್ ಡೀಸೆಲ್ ಆಯಿತು, ತರಕಾರಿ ಜಾಸ್ತಿ ಆಯಿತು. ಈಗ ಹಾಲಿನ ದರ ಸಹ 2 ರೂಪಾಯಿ ಏರಿಸಿದ್ದಾರೆ. ಅಂದರೆ 1 ಲೀಟ್ರಿಗೆ 44 ರೂಪಾಯಿ ಆಯಿತು. ಮೊದಲಿಗೆ 27 ರೂಪಾಯಿಗೆಲ್ಲ ಅರ್ಧ ಲೀಟ್ರ್ ಸಿಗ್ತಾ ಇತ್ತು. ಇವಾಗ 44 ರೂಪಾಯಿ 1 ಲೀಟ್ರ್ ಆಗಿದೆ. ಈ ಬಗ್ಗೆ ಏನಂತೀರಿ? ಅದು ಸಹ ಏರಿಕೆ ಜಾಸ್ತಿ. ಈಗ ಬಡವರಿಗೆಲ್ಲ ತುಂಬ ಹೊಡ್ತಲ್ಲ. ಅದು ಮಕ್ಕಳಿಗೆ, ಚಿಕ್ಕ ಮಕ್ಕಳು ಇರ್ತಾರೆ, ಚಿಕ್ಕ ಮಕ್ಕಳಿಗೆ ಅವಕ್ಕೆ ತುಂಬ ಹೊಡ್ದಲ್ಲ. ಈಗ ದುಡಿದು ಆದಾಯ ಕಮ್ಮಿ, ಖರ್ಚು ಜಾಸ್ತಿ, ಎಲ್ಲಿಂದ ಬರ್ತದೆ? ಈಗ ಕಾಂಗ್ರೆಸ್ ಕೊಟ್ಟಂತಹ 5 ಗ್ಯಾರಂಟಿಗಳು ನಿಮಗೆ ಸಿಕ್ಕಿದೆಯಾ? ನಮಗೆ ಸಿಕ್ಕಿದೆ. ಸಿಕ್ಕಿದೆಯಾ? ಸಿಕ್ಕಿದೆ. ಯಾವ ಯೋಜನೆಗಳು ಸಿಕ್ಕಿದಾವೆ? ನಮಗೆ ರೇಷನ್ ಸಿಗ್ತದೆ. ಮತ್ತು ಒಂದು ಕಳೆದ 3 ತಿಂಗಳಿಂದ ಬರೀ 3 kg ಸಿಗ್ತಾ ಇದೆ ಅಂತಿದ್ದಾರೆ ಜನ. ಇಲ್ಲ ನಮ್ಮ ಕಡೆ ಎಲ್ಲ ನಮ್ಮ ಇಲ್ಲಿ ಈ ಊರಲ್ಲ, ನಮ್ಮದು ಬೆಳ್ತಂಗಡಿ ತಾಲೂಕು, ಧರ್ಮಸ್ಥಳ ಸೈಡ್. ಅಲ್ಲಿ ನಮಗೆಲ್ಲ ಕರೆಕ್ಟಾಗಿ ಸಿಗ್ತಾ ಇದೆ. ಕರೆಕ್ಟಾಗಿ ಸಿಗ್ತದೆ. ಜನತೆಗೆ 3 kg ಸಿಗ್ತಾ ಇದೆ ಅಂತ ಸೊಸೈಟಿದು. ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಯುವ ಜ್ಯೋತಿ ಸಿಗ್ತಾ ಇದೆಯಾ? ಮನೆಯಲ್ಲಿ ಹೆಂಗ್ ಯಾರಾದ್ರೂ ನಿರುದ್ಯೋಗಿಗಳಿದ್ರೆ ಅವ್ರಿಗೆ ಬಿಸ್ನೆಸ್ ಮಾಡೋಕೆ ಹೆಲ್ಪ್ ಮಾಡೋದು? ಅದು ನಮ್ಮ ಮನೆಯಲ್ಲಿ ಅಂಥದ್ದಿಲ್ಲ. ಇಲ್ಲ, ಹೆಂಗ್ ನಮಗೆ 3 ಫೆಸಿಲಿಟಿ ಸಿಗ್ತಾ ಇದೆ. ಒಂದು 2000 ರೂಪಾಯಿ ಬರ್ತದೆ, ಮತ್ತೊಂದು ರೇಷನ್ ಕಾರ್ಡ್ ರೇಷನ್ ಸಿಗ್ತಿದೆ, ಕರೆಂಟಿದು ಫ್ರೀ ಸಿಗ್ತಿದೆ. ಅದು 3 ವ್ಯವಸ್ಥೆ ಕರೆಕ್ಟಾಗಿ ಸಿಗ್ತದೆ. ಮತ್ತು ಅದು ಹೆಂಗಸರಿಗೆ ಗೌರ್ಮೆಂಟ್ ಬಸ್, ಅದು ನಮ್ಮ ಕಡೆ ಗೌರ್ಮೆಂಟ್ ಬಸ್ ಕಮ್ಮಿ, ಪ್ರೈವೇಟ್ ಜಾಸ್ತಿ. ಆದರೂ ಪರವಾಗಿಲ್ಲ, ಅದಕ್ಕೆಲ್ಲ ಸಿಗ್ತಿದೆ. ದೂರ ಹೋಗೋದಾದ್ರೆ ಗೌರ್ಮೆಂಟ್. ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನುಡಿದಂತೆ ನಡೆದಿದ್ದೇವೆ ಅಂತಂತಿದ್ದಾರೆ. ಅದು ಈಗಾಗಲೇ 5 ಭಾಗ್ಯಗಳನ್ನು ಕೊಟ್ಟು ನುಡಿದಂತೆ ನಡೆದಿದ್ದಾರಾ ಹಾಗಾದರೆ ಸಿದ್ದರಾಮಯ್ಯ ಸರ್ಕಾರ? 99% ಓಕೆ. ಮತ್ತು ಎಲ್ಲರದ್ದು ಬಗ್ಗೆ ಹೇಳೋಕ್ಕಾಗಲ್ಲ. ಮತ್ತು ಇನ್ನೊಂದು, ನನಗೆ ಸಿಕ್ಕಲಿಲ್ಲ, ಅವ್ರಿಗೆ ಸಿಕ್ಕಲಿಲ್ಲ ಅಂತ ಹೇಳ್ತಾರಲ್ಲ, ನನಗೆ ಬರಲಿಲ್ಲ, ದುಡ್ಡು ಬರಲಿಲ್ಲ, ಅದು ನಮ್ಮ ಫಾಲ್ಟ್ ಇದೆ. ನಮ್ಮ ರೇಷನ್ ಕಾರ್ಡಿದು, ಆಧಾರ್ ಕಾರ್ಡಿದು ಅದು ಲಿಂಕ್ ಕರೆಕ್ಟಾಗಿ ಮಾಡಿಸ್ಕೊಟ್ರೆ ಕರೆಕ್ಟಾಗಿ ಬರ್ತದೆ. ಬರಲ್ಲ ಅಂತಿಲ್ಲ. ಈಗ ನಮ್ಮದು ತಪ್ಪು ಇಟ್ಕೊಂಡು ನಾವು ಅವನಿಗೂ ಬೆರಳು ತೋರಿಸೋದು ಸರಿಯಲ್ಲ. ಅದು ಹೌದಲ್ವ? ಇಲ್ಲಿ ಹಾಗೆ. ಈಗ ನಮ್ಮದು ಆಧಾರ್ ಕಾರ್ಡ್ನಲ್ಲಿ ಇರ್ತದೆ, ಇದರಲ್ಲಿ ರೇಷನ್ ಕಾರ್ಡಲ್ಲಿ ಇರ್ತದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ತದೆ. ಅದು ನಾವು ತಿದ್ದುಪಡಿ ಕರೆಕ್ಟಾಗಿ ಮಾಡಿಸ್ಕೊಳ್ಳೋಕ್ಕೆ ಫೋನ್ ನಂಬರ್ ಕರೆಕ್ಟಾಗಿ ಮಾಡಿಸ್ಕೊಳ್ಬೇಕು. ಅವು ಕರೆಕ್ಟಾಗಿ ಮಾಡಿಸ್ಕೊಂಡ್ರೆ ಕರೆಕ್ಟಾಗಿ ಬರ್ತದೆ. ಅದಕ್ಕೆ ಕರೆಕ್ಟಾಗಿ ಮಾಡಿಸ್ಕೊಳ್ಳಿಕ್ಕೆ ಬರೋಲ್ಲ ಅಷ್ಟೇ. ಈಗ ಹೆಣ್ಮಕ್ಳಿಗೆ ಬಸ್ ಫ್ರೀ ಕೊಟ್ಟಿದ್ದಾರಲ್ಲ, ಇದು ಸರಿನಾ ತಪ್ಪ ಅಂತ? ಎಲ್ಲರೂ ಕೊಡಬಾರ್ದಿತ್ತು. ಹೆಣ್ಮಕ್ಳಿಗೆ ಸ್ಟೂಡೆಂಟ್ಸ್ ಕೊಡಬೇಕಿತ್ತು. ಎಲ್ಲ ಯಾರೇ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಸ್ಟೂಡೆಂಟ್ಸ್ ಕೊಡಬೇಕಿತ್ತು. ಎಲ್ಲರಿಗೆ ಹೆಂಗಸರು ಕೊಟ್ಟೋದು ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ. ಈಗ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಈ 5 ಗ್ಯಾರಂಟಿಗಳಿಗೋಸ್ಕರ ಬೆಲೆ ಹೆಚ್ಚಳ ಮಾಡ್ತಾ ಇದ್ದಾರೆ ಹೇಗೆ ಅಂತ? 5 ಗ್ಯಾರಂಟಿಗಳಿಗಿಂತ ಜಾಸ್ತಿ ಇದು ಜಾಸ್ತಿ ಆಗಿದೆ. ಯಾವುದು? ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿದ್ದರಿಂದ ಇದೆಲ್ಲ ರೇಟ್ ಜಾಸ್ತಿ ಆಗುತ್ತೆ. ಕ್ರಮೇಣ ಡೀಸೆಲ್ ಜಾಸ್ತಿ ಆಯಿತು ಅಂದರೆ ಪ್ರತಿಯೊಂದು ಐಟಮ್ಸು ಜಾಸ್ತಿ ಆಗುತ್ತೆ. ಅದೇ ಮೇನ್ ಕಾಸ್. ಈಗ ಸಿದ್ದರಾಮಯ್ಯ ಸರ್ಕಾರ ಹೇಳುತ್ತೆ, ಈ ಒಂದು ಬೆಲೆ ಏರಿಕೆಯಿಂದಾಗಿ ಅಂದರೆ ಒಂದು 2-3 ರೂಪಾಯಿ ಹೆಚ್ಚಳದಿಂದಾಗಿ ಜನಸಾಮಾನ್ಯರಿಗೆ ಏನು ಹೊಡೆತ ಬೀಳೋದಿಲ್ಲ ಅಂತಿದ್ದಾರೆ. ಈ ಬಗ್ಗೆ ಏನಂತೀರಿ? ಇಲ್ಲ ಸರ್, ತುಂಬ ಹೊಡೆತ ಬೀಳ್ತಾ ಇದೆ. ಎಲ್ಲರಿಗೂ ಗ್ಯಾರಂಟಿ ಕೊಡಬಾರ್ದು. ಅದು ಸ್ಕೀಮು ತಪ್ಪಾಗಿದೆ. ಆದ್ದರಿಂದ ಸ್ಕೀಮ್ನ ತೆಗೆದಾಕಬೇಕು. ಬಸ್ಸೂ ತೆಗೆದಾಕಬೇಕು. ಮಹಿಳೆಯರು ಜಾಸ್ತಿ ಅವ್ರು ಕೊಟ್ಟಿರೋದು ಒಳ್ಳೆಯದೇ, ಆದರೆ ಅದು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅಷ್ಟೇ. ಈಗ ನುಡಿದಂತೆ ನಡೆದಿದ್ದೇವೆ ಅಂತ ಸಿದ್ದರಾಮಯ್ಯ ಸರ್ಕಾರ ಹೇಳ್ತಾ ಇದೆ. ಈಗ ಅದು ನಡೆದಂತೆ ನಡೆದಿದೆ ಹಾಗಾದ್ರೆ ಸರ್ಕಾರ? ಇಲ್ಲ ಸರ್, ತಪ್ಪೋದು. ಅದು ಕಲ್ಪನೆ ಅಷ್ಟೇ, ಅದು ಗ್ಯಾರಂಟಿ ಇಲ್ಲ.
ಆಯ್ತಾ, ದೇಶ ಹಿಂದೆ ಹೋಗುತ್ತೆ ಹೊರತು ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಏನು ಹೇಳ್ತೀರಾ? ಈ ಫ್ರೀ ಭಾಗ್ಯಗಳಿಂದ ಜನ ಸೋಮೇರಿ ಆಗ್ತಾ ಇದ್ದಾರೆ ಅಂತ ಜನರ ಆರೋಪ ಇದೆ, ಇದ್ರ ಬಗ್ಗೆ ಏನಂತೀರಿ? 100% ಗ್ಯಾರಂಟಿ. ಇದು ಅಕ್ಷರಶಃ ನಿಜ. ಯಾಕಂದರೆ ಎಲ್ಲರೂ ತಿಂದ್ಬಿಟ್ಟು ಮಲಿಕೊಳ್ತಾ ಇದ್ದಾರೆ ಹೊರತು ಕೆಲಸ ಮಾಡ್ತಾಯಿಲ್ಲ. ಹಳ್ಳಿಗಳಲ್ಲೂ ಅಷ್ಟೇ ಎಲ್ಲ ಆ ಸ್ಕೀಮ್ ಈ ಸ್ಕೀಮ್ ಅಂತ ನೋಡಿಕೊಂಡು ಎಲ್ಲ ಹಳ್ಳಿ ಕಟ್ಟೆಯಲ್ಲಿ ಬೀಡಿ ಹೊಡ್ಕೊಂಡು ಅಲ್ಲಿ ಇಲ್ಲಿ ಎಂಡೆ ಕುಡ್ಕೊಂಡು ಇದ್ದಾರೆ. ಅದು ತಪ್ಪು. ಸರ್, ಈಗ ನೀವು ಭಾರತ್ ಗ್ಯಾಸಲ್ಲಿ ಕೆಲಸ ಮಾಡೋದು, ಹೌದು ಸರ್. ಈಗ ಸಿಲಿಂಡರ್ ರೇಟ್ ಸರ್, ನಾವು ನೋಡಿ ಯಾವ ರೀತಿ ಹೆಚ್ಚಳ ಆಗಿದೆ ಅಂತ? ಸರ್, ಸಿಲಿಂಡ್ರ್ ರೇಟು ಜಾಸ್ತಿ ಆಗಿದೆ. ಯಾಕಂದರೆ ಅದು ಈಗ 420 ರೂಪಾಯಿ ಇತ್ತು ಅವಾಗ. ಹ್ಮ್. ಇವಾಗ ಎಲ್ಲ ಜಾಸ್ತಿ ಆಗಿದೆ. ಯಾಕಂದರೆ ನಾವು ಇಲ್ಲಿಂದ ನಾವು ಉತ್ಪಾದನೆ ಮಾಡ್ತಾ ಇಲ್ಲ, ಹೊರಗಡೆ ದೇಶದಿಂದ ತರ್ತಾ ಇದ್ರಿಂದ ಅದು ಕ್ರಮೇಣ ಆಗುತ್ತೆ. ಅದ್ರ ಬಗ್ಗೆ ನಾವು ಏನು ಮಾತಾಡೋದಕ್ಕೆ ಆಗಲ್ಲ ಸರ್. ಜನಸಂಖ್ಯೆನೂ ಜಾಸ್ತಿ ಆಗಿದೆ. ಜನಸಂಖ್ಯೆ ಕಡಿಮೆ ಮಾಡ್ಕೋಬೇಕು ನಾವು ಆದಷ್ಟು. ಈಗಾಗಲೇ ರಾಜ್ಯ ಸರ್ಕಾರ ಬೆಲೆಗಳ ಏರಿಕೆ ಜಾಸ್ತಿ ಮಾಡ್ತಾ ಇದೆ. ಈ ಒಂದು ಬೆಲೆ ಏರಿಕೆ ಇವರ ಒಂದು ಕೊಟ್ಟಂತಹ ಒಂದು 5 ಗ್ಯಾರಂಟಿ ಭಾಗ್ಯಗಳಿಗೋಸ್ಕರನಾ ಹೇಗೆ ಅಂತ? ಅವರು ಕೊಟ್ಟಿದ್ದಾರೆ ಸರ್. ಇವಾಗ ಎಲೆಕ್ಷನ್ ಆದಮೇಲೆ ಅದು ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇಲ್ಲ. ಆಮೇಲೆ ಇದಕ್ಕಿದ್ದಂಗೆ ಹಾಲಿನ ರೇಟ್ ಜಾಸ್ತಿ ಮಾಡ್ತಾರೆ, ದಿನಸಿ ಸಾಮಾನುಗಳೆಲ್ಲ ರೇಟ್ ಜಾಸ್ತಿ ಮಾಡ್ತಾರೆ. ಸುಮ್ಮನೆ ಆಸೆ ಹುಡ್ತಾರೆ. ಕರೆಂಟ್ ಬಿಲ್ ಕಡಿಮೆ ಅಂತಾರೆ, ಯೂನಿಟ್ ಮೇಲೆ ಜಾಸ್ತಿ ಮಾಡಿದರು. ಈಗ ಫ್ರೀ ಇರೋದಕ್ಕಿಂತ ಜಾಸ್ತಿ ಬರ್ತಾ ಇದೆ ಮನೇಲಿ ಬಿಲ್ಲು. ಈಗ ಗೃಹಲಕ್ಷ್ಮಿ ಯೋಜನೆ ಸಿಕ್ಕಿದೆ ಮೇಡಮ್ ನಿಮಗೆ? ಸರ್ ಸಿಕ್ಕಿತ್ತು ಇಷ್ಟು ದಿವಸ, ಈಗ ಒಂದು 3 ಮಂತ್ಸಿಂದ ಬರ್ತಾ ಇಲ್ಲ. 3 ಮಂತ್ಸಿಂದ ಬರ್ತಾ ಇಲ್ಲ. ಸೊಸೈಟಿ ಅಕ್ಕಿ ಅದು ಬರ್ತಿದೆ ಸರ್. ಬರ್ತಿದೆ. ಈಗ ಬೆಂಗಳೂರಿನ ಜನ ಹೇಳ್ತಾ ಇದ್ದಾರೆ, ಇಲ್ಲ ಕಳೆದ ಒಂದು 1 ತಿಂಗಳಿಂದ ಸ್ವಲ್ಪ 3 kg ಕೊಡ್ತಾ ಇದ್ದಾರೆ ಅಕ್ಕಿ, 5 kg ಕೊಡೋರು ಅಂತಿದ್ದಾರೆ. ಈ ಬಗ್ಗೆ ಸರ್ ಅದು ನಮಗೆ ಕರೆಕ್ಟಾಗಿ ಬರ್ತಾ ಇದೆ. ನಿಮ್ಗೆ correct ನಮಗೆ ಬರ್ತಾ ಇದೆ? ಕರೆಕ್ಟಾಗಿ ಬರ್ತಾ ಇದೆ. ನಮ್ಮ ಮನೇಲಿ ಇರೋದೇ ಇಬ್ಬರು ಅಮ್ಮ ಮಗ. ಈಗ ಬೆಲೆ ಏರಿಕೆಯಿಂದಾಗಿ ನಿಮ್ಮ ಒಂದು ಬಿಸ್ನೆಸ್ಗೆ ಎಷ್ಟು ಹೊಡೆತ ಬಿದ್ದಿದೆ ಮೇಡಮ್? ದುಡಿಯೋದಕ್ಕಿಂತ ಖರ್ಚು ಜಾಸ್ತಿ ಅನ್ನೋದಾಗಿದೆ ಸರ್. ಬದುಕೋದು ಹೆಂಗಪ್ಪ ಈ ಥರ ಖರ್ಚಾದ್ರೆ, ಯಾಕಂದರೆ ದುಡಿಮೆ ಕಡಿಮೆ. ಇವಾಗ ಇಲ್ಲಿ ಸಿಗರೇಟ್ಗಳು ಮಾರ್ತೀವಿ ಅಂತ ಪೊಲೀಸ್ಗೆ ಸ್ಟೂಡೆಂಟ್ ಹಾಳಾಗ್ತಾರಂತ ಅವರು ಇದು ಮಾಡ್ತಾರೆ. ಕಷ್ಟ ಇದೆ ಸರ್ ಬಡವ್ರ ಜೀವನ ಎಲ್ಲ. ಇದ್ದಂಥವ್ರದ್ದು ಹೆಂಗೋ ನಡೆದೋಗುತ್ತೆ. ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬ ಕಷ್ಟ ಇದೆ. ಬಸ್ಸಲ್ಲಿ ಫ್ರೀ ಓಡಾಡ್ತಾ ಇದೆ ಮೇಡಮ್? ಇಲ್ಲ ಸರ್, ಬಸ್ಸಲ್ಲಿ ಓಡಾಡಲ್ಲ. ಸೀಟ್ಗಳಿಗೋಸ್ಕರ ಈಗಾಗಲೇ ಹೆಣ್ಮಕ್ಳು ಓಡಾಡ್ತಾ ಇದ್ದಾರಲ್ಲ? ಸರ್ ಒಂದೇ ಒಂದು ಸರಿ ಚುಂಚನಗಿರಿಗೆ ಹೋಗಿದ್ವಿ. ಅಲ್ಲಿ ಸೀಟು ಕಡಿಮೆ ಇರೋ ಜಾಗದಲ್ಲೇ ಹೋಗಿದ್ವಿ. ಹಂಗಾಗಿ ದಿನ ಓಡಾಡಲ್ಲ. ದಿನ ಅಂಗಡಿಗೆ ಬರ್ತೀವಲ್ವ, ಊರುಗಳಿಗೆ ಎಲ್ಲೂ ಹೋಗಿಲ್ಲ ನಾವು. ಈ ಒಂದು 2-3 ರೂಪಾಯಿ ಹೆಚ್ಚಿಗೆಯಿಂದ ಜನಕ್ಕೇನು ಹೊರೆ ಬೀಳೋದಿಲ್ಲ ಅಂತಿದ್ದಾರೆ. ಈ ಬಗ್ಗೆ ಏನಂತೀರಿ? ಹೊರೆ ಬೀಳುತ್ತೆ ಸರ್. 1 ರೂಪಾಯಿ ಕಡಿಮೆ ಆದರೆ ನಮಗೆ ಬೆನಿಫಿಟ್ ಇದೆ. 1 ರೂಪಾಯಿ ಜಾಸ್ತಿ ಆದರೆ ಅದು ದಿನಕ್ಕೆ 1 ರೂಪಾಯಿ ಅಂತ ಲೆಕ್ಕ ಹಾಕಿದ್ರು ತಿಂಗಳಿಗೆ 30 ರೂಪಾಯಿ. ನಮಗೆ 30 ರೂಪಾಯಿ ಎಲ್ಲೂ ಜಾಸ್ತಿ ಬರೋಲ್ಲ. ಯಾವುದೋ ಒಂದು ನಾವು ರೇಟ್ ಜಾಸ್ತಿ ಹೇಳಿದ್ರೆ ಇದ್ಯಾಕೆ ಇಷ್ಟು ರೇಟ್ ಜಾಸ್ತಿ ಕೊಡಬೇಕಾ ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ ಸರ್, 1 ರೂಪಾಯಿಗೂ ಬೆಲೆ ಇದೆ ಸರ್ ಇವಾಗ. ಈಗ ನುಡಿದಂತೆ ನಡೆದಿದ್ದೇವೆ ಅಂತ ಇದೆ ಸರ್ಕಾರ. ನುಡಿದಂತೆ ನಡೆದಿದೆ ಹಾಗಾದ್ರೆ ಸರ್ಕಾರ? ಸರ್ ಅವ್ರದ್ದು ಎಲೆಕ್ಷನ್ ಬರೋ ತನಕ ಮಾಡಿದರೆ, ಎಲೆಕ್ಷನ್ ಬಂದಾದ್ಮೇಲೆ ಅವರು ಅದನ್ನ ಯಾರೂ ನೋಡ್ತಾ ಇಲ್ಲ ಸರ್. ಅವರು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.